ನಮಸ್ತೆ ವೀಕ್ಷಕರೇ, ನಾನು ಇವತ್ತು ದುರ್ಗಾಪರಮೇಶ್ವರ ವಾರಾಯಮ್ಮನ ಕ್ಷೇತ್ರ ಗುಂಪನ ಮಜಲು ನಾವು ಇಲ್ಲಿದ್ದೇವೆ. ನನ್ನ ಹೆಸರು ರಜತ್. ಈ ದಿವಸ ಕ್ಷೇತ್ರದಲ್ಲಿ ಚಂಡಿಕೋಮ ಜರುಗುತ್ತಾ ಇದೆ. ಈ ಚಂಡಿಕೋಮದ ದಿನದಂದು ನಮ್ಮೊಂದಿಗೆ ತಾಯಿಯ ಒಂದು ಪ್ರೀತಿಯ ಭಕ್ತ ಇದ್ದಾರೆ. ಅವರ ಹತ್ರ ನಾವೀಗ ಮಾತಾಡ್ತಿದ್ದೇವೆ. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಅಶಾಂತರ ಶೆಟ್ಟಿ ಅಂತ. ನಾನು ಏರಿಯಾ ಬಜ್ಜಾರ ಹುಟ್ಟಿದವರು. ನಾನು ಬೀಶ್ವರಲ್ಲಿ ಈಗ ಎಕ್ಸಾಕ್ಟ್ ಗೊತ್ತು ಬೀಶ್ವರಲ್ಲಿ ಇದ್ದೇನೆ. ಈಗ ನೀವು ಕ್ಷೇತ್ರಕ್ಕೆ ಹೇಗೆ ಬಂದಿರಿ? ಯಾರು ನಿಮ್ಮನ್ನು ಕ್ಷೇತ್ರಕ್ಕೆ ಕರ್ಕೊಂಡು ಬಂದರು? ಈ ಕ್ಷೇತ್ರಕ್ಕೆ ನನ್ನ ಕೌಶಿಕ್ ಅಂತ ಹೋಗಿದ್ರು. ಅವರ ಆಟೋದಲ್ಲಿ ನಾನು ಮನೆಗೆ ಡೈಲಿ ಹೋಗ್ತಾ ಇದ್ದೆ. ಅವ್ರು ಹೇಳಿದರು, ನಮ್ಮ ಕ್ಷೇತ್ರಕ್ಕೆ ಭೇಟಿ ಕೊಡಿ, ತಾಯಿ ವಾರಾಯಿ ಕ್ಷೇತ್ರಕ್ಕೆ ನೀವು ಬನ್ನಿ ಅಂತ ಹೇಳಿದರು. ಅವರು ಹೇಳಿದ ರೀತಿಯಲ್ಲಿ ನಾನು ಕ್ಷೇತ್ರಕ್ಕೆ ಒಮ್ಮೆ ಬಂದೆ. ತಾಯಿಯ ಮಂಗಳವಾರ ಪೂಜೆ ನಾನು ಕ್ಷೇತ್ರಕ್ಕೆ ಬಂದೆ. ಕ್ಷೇತ್ರಕ್ಕೆ ಬಂದ ಮೇಲೆ ಗೊತ್ತಾಯಿತು ತಾಯಿ ನಮ್ಮನ್ನು ಯಾವ ರೀತಿ ಇದು ಮಾಡ್ತಾರೆ ಅಂತ, ಕ್ಷೇತ್ರದಲ್ಲಿ ಯಾವ ರೀತಿ ನಡೀತಿದೆ ಅಂತ, ಯಾವೆಲ್ಲ ಪೂಜೆ ಪುರಸ್ಕಾರ ನಡೀತಿದೆ ಅಂತ ಗೊತ್ತಾಯಿತು. ಮತ್ತು ತಾಯಿ ನಮಗೆ ಯಾವ ರೀತಿ ಅನುಗ್ರಹ ಕೊಡ್ತಾರೆ, ತಾಯಿ ನಮ್ಮನ್ನು ಯಾವ ರೀತಿ ಅಂದರೆ ನಮ್ಮ ಮಕ್ಕಳಾಗಿ ನಮ್ಮನ್ನು ನೋಡಿ ಅವ್ರಿಗೆ ಹೇಳೆಲ್ಲ ಬುದ್ಧಿವಾದ ಹೇಳ್ತಾರೆ, ಅದನ್ನೆಲ್ಲ ತಾಯಿ ಹೇಳ್ತಾ ಇದ್ದರು. ನಾನು ಕಂಟಿನ್ಯೂಸ್ ಬರ್ತಾ ಇದೆ ಕ್ಷೇತ್ರಕ್ಕೆ. ಬಂದ ಮೇಲೆ ನನಗೊಂದು ಕೆಲವು ಬದಲಾವಣೆ ಆಯಿತು. ನನ್ನ ಜೀವನದಲ್ಲಿ ಕೆಲವೊಂದು ಬದಲಾವಣೆ ಆಯಿತು. ಸರ್, ನೀವು ಈಗ ಕ್ಷೇತ್ರಕ್ಕೆ ಬರ್ತಾ ಇದ್ದೀರಿ ಅಂತ ಎಷ್ಟು ಸಮಯದಿಂದ ಬರ್ತಾ ಇದ್ದೀರಿ? ನಾನೀಗ ಒಂದು 2 ವರ್ಷದಿಂದ ಈ ಕ್ಷೇತ್ರಕ್ಕೆ ಬರ್ತಾ ಇದ್ದೇನೆ. ಮೊದಲು ನನ್ನದು ಈ ಕ್ಷೇತ್ರಕ್ಕೆ ಎಂಟ್ರಿ ಆದದ್ದು ನವರಾತ್ರಿ ದಿವಸ. ಆವಾಗ ನಾನು ಕೌಶಿಕ್ ಅಂತ ಹೇಳಿದೆ, ನಾವು ಯಾವ ರೀತಿ ನವರಾತ್ರಿಯನ್ನು ಮಾಡ್ತಿದ್ದೇವೆ. ಅನಂತರ ಅಧ್ಯಕ್ಷರು ರಜತ್ ಶೆಟ್ಟಿ ಅಂತಿದ್ದಾರೆ. ಅವರನ್ನು ನಾನು ಭೇಟಿ ಮಾಡಿಸಿದರು. ಅವರ ಮುಖಾಂತರ ನನಗೆ ಕೆಲವೊಂದು ಐಡಿಯಾ ಪ್ಲ್ಯಾನ್ ಅವ್ರು ಕೊಟ್ಟರು, ಯಾವ ರೀತಿ ನಾವು ಮಾಡಬೇಕಂತ. ಕ್ಷೇತ್ರದ ನವರಾತ್ರಿ ಕೆಲವೊಂದು ಖರ್ಚು ವೆಚ್ಚಗಳು ಜಾಸ್ತಿ ಇರುವ ಕಾರಣ ಅವ್ರು ಹೇಳಿದ್ರು, ನಿಮ್ಮ ಕಡೆಯಿಂದ ಏನೆಲ್ಲ ಇದಕ್ಕೆ ಆಗ್ತದೆ ಸಹಕಾರ ಆಗ್ತದೆ, ಅದನ್ನು ನೀವು ಮಾಡಬೇಕಂತ ನನ್ನಲ್ಲಿ ವಿನಂತಿಸಿದ್ರು. ಅದೇ ರೀತಿ ನಾನು ತಾಯಿಯನ್ನು ಮನಸ್ಸಿನಿಂದ ನಂಬಿಕೊಂಡು, ತಾಯಿಯ ಮೇಲೆ ನಂಬಿಕೆ ಇಟ್ಟುಕೊಂಡು ಈ ಕ್ಷೇತ್ರಕ್ಕೆ ಬಂದಿರ್ತೇನೆ. ಅದರಲ್ಲಿ ತುಂಬ ನಂಬಿಕೆ ಇಟ್ಟಿದ್ದೀನಿ ಈ ಕ್ಷೇತ್ರದ ಮೇಲೆ. ಆ ನಂಬಿಕೆ ಮುಖಾಂತರ ನಾನು ನವರಾತ್ರಿಗೆ ನನ್ನ ಮೊದಲ ಸ್ಟೆಪ್ಪನ್ನು ಇಟ್ಕೊಂಡು ನಾನು ಜನರಲ್ಲಿ ಹೇಳಿದೆ, ಈ ರೀತಿ ನಮ್ಮ ಕ್ಷೇತ್ರದಲ್ಲಿ ನವರಾತ್ರಿ ಉತ್ಸವ ಇದೆ. ಆ ನವರಾತ್ರಿಗೆ ಕೆಲವೊಂದು ಪೂಜೆ ಪುನಸ್ಕಾರ ಈ ಕ್ಷೇತ್ರದಲ್ಲಿ ನಡೆಯುತ್ತಾ ಇದೆ. ಆ ಪೂಜೆ ಪುನಸ್ಕಾರಕ್ಕೋಸ್ಕರ ನಮಗೆ ಸಹಕಾರ ಆಗಬೇಕು. ಯಾಕೆಂದರೆ ನನಗೆ ತುಂಬ ಜನದ್ದು ಪರಿಚಯ ಉಂಟು. ಯಾಕೆಂದರೆ ನಾನು ಆಲ್ರೆಡಿ ಫೈನಾನ್ಸ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಆ ರೀತಿ ನಾನು ಅವರಲ್ಲಿ ವಾಟ್ಸಪ್ ಮುಖಾಂತರವೇ ನಾನು ಅವರನ್ನು ಭೇಟಿ ಹೇಳಿ ಅವರಿಗೆ ತಿಳಿಸಿ ಈ ಕ್ಷೇತ್ರದಲ್ಲಿ ಹೀಗೆ ನಡೀತಾ ಇದೆ, ಆ ಕ್ಷೇತ್ರದಲ್ಲಿ ನಾನೊಂದು ಸೇವಕನಾಗಿದ್ದೇನೆ, ಈ ಸೇವಕನಿಗೊಂದು ಸಹಕಾರ ಮಾಡಬೇಕು, ಅದು ತಾಯಿಯ ಅನುಗ್ರಹ ನನಗಿದೆ ಅಂತೇಳಿ ನಾನು ಪ್ರಥಮ ವರ್ಷದ ನವರಾತ್ರಿ ಕ್ಷೇತ್ರಕ್ಕೆ ನನ್ನಿಂದ ಎಷ್ಟು ಸಹಕಾರ ಆಗ್ತದೆ ಅದನ್ನು ನಾನು ರಜತ್ ಶೆಟ್ಟಿ ಮುಖಾಂತರ ನಾನು ಈ ಕ್ಷೇತ್ರಕ್ಕೆ ನೀಡಿದ್ದೇನೆ. ನೀವು ಈ ಕ್ಷೇತ್ರ 2 ವರ್ಷ ಬರ್ತಿದ್ದಲ್ಲ, ಈ ಕ್ಷೇತ್ರದಲ್ಲಿ ಯಾವುದಾದ್ರೂ ಒಂದು ಅವಾರ್ಡ್ ಆಗ್ಬೋದು ಅಥವಾ ನಿಮ್ಮ ಜೀವನದಲ್ಲಿ ಯಾವುದೋ ಬದಲಾವಣೆ ಆದ ವಿಷಯ ಯಾವುದಾದ್ರೂ ಇದೆಯಾ ಇಲ್ಲಿ ಭಕ್ತರಿಗೆ ಹೇಳ್ಬೋದು? ನನ್ನದಲ್ಲಿ ಏನು ಬದಲಾವಣೆ ಆಗಿದೆ ಅಂತ ಹೇಳಿದರೆ, ನಾವು ಕೆಲವು ನಮ್ಮ ಕರ್ಮಗಳಿದೆ, ನಮ್ಮ ಇದರಲ್ಲಿ ನಾವು ಕರ್ಮ ಮಾಡಿರ್ತೇವೆ. ಕರ್ಮ ಯಾವ ರೀತಿ ಮಾಡಿರ್ತೇವೆ ನಾವು ನಮಗೆ ತಿಳಿದಿರುವುದಿಲ್ಲ, ನಮ್ಮ ಇದರಲ್ಲಿ ಗೊತ್ತಾಗೋದಿಲ್ಲ. ಅದು ಈ ತಾಯಿ ಹೇಗಿದ್ದಾರಂತೆ, ನಾವು ಮುಂದೆ ಏನು ಮಾಡಬೇಕು, ಹಿಂದೆ ಏನು ಮಾಡಿದ್ದೇವೆ, ನಮ್ಮ ಜೀವನದಲ್ಲಿ ಏನಾಗಿದೆ ಅಂತ ತಾಯಿ ತಿಳಿಸಿಕೊಡುವಾಗ ತಾಯಿ ಯಾವ ರೀತಿ ಹೇಳ್ತಾರೆ ಅಂದರೆ, ನೀವು ಇನ್ನು ಮುಂದೆ ಯಾವ ರೀತಿ ನಡಿಬೇಕು, ನಿಮ್ಮ ಜೀವನದಲ್ಲಿ ಆಗಿರ್ಬೋದು, ಈ ಕ್ಷೇತ್ರದ ವಿಷಯದಲ್ಲಿ ಆಗಿರ್ಬೋದು, ಯಾವ ರೀತಿ ನಡಿಬೇಕಂತ ತಾಯಿನ ಒಂದು ಬುದ್ಧಿವಾದ ಹೇಳ್ತಾರೆ. ನಾವೊಂದು ತಪ್ಪಿದ್ರೆ ತಪ್ಪು ದಾರಿಯಲ್ಲಿದ್ದೇವೆ ಅಂತ ತಾಯಿ ತಿಳಿಸ್ಕೊಡ್ತಾರೆ. ಯಾಕಂದರೆ ನಮಗೆ ಇಲ್ಲಿ ಖುಷಿಯಾದ ವಿಷಯ ಏನಂದರೆ, ನಾನು ಈ ಕ್ಷೇತ್ರದಲ್ಲಿ ಬಂದ ಮೇಲೆ ನನಗೊಂದು ಕೆಲವೊಂದು ಬದಲಾವಣೆ ಆಯಿತು. ನನ್ನ ಜೀವನದಲ್ಲಿ ಕೂಡ ಬದಲಾವಣೆ ಆಗಿದೆ. ಇನ್ನು ನನ್ನನ್ನು ಬದಲಾವಣೆ ಮಾಡ್ತಾರೆ ಎಂಬ ನಂಬಿಕೆ ನನ್ನಲ್ಲಿದೆ. ಯಾಕಂದರೆ ಈ ಕ್ಷೇತ್ರದ ಜೀರ್ಣೋದ್ಧಾರಕ್ಕೆ ನಾವು ಇಳಿದಿದ್ದೇವೆ ಅಂತ ನಮ್ಮಲ್ಲಿ ಅಧ್ಯಕ್ಷರು ಹೇಳಿದ್ದಾರೆ. ಅವರಿಗೆ ನಮ್ಮನ್ನು ಸಂಪೂರ್ಣ ಸಹಕಾರ ಇಟ್ಕೊಂಡು, ನಾವು ತಾಯಿಯ ಮೇಲೆ ನಂಬಿಕೆ ಇಟ್ಕೊಂಡು ನಾನು ಮುಂದುವರಿದ್ದೇನೆ. ಯಾಕೆಂದರೆ ನನ್ನಲ್ಲಿ 25% ಬದಲಾವಣೆ ಆಗಿದೆ, ಇನ್ನು 75% ಬದಲಾವಣೆ ಇದೆ. ಅದು ನನ್ನ ನಂಬಿಕೆ ಇದೆ, ತಾಯಿ ನನಗೆ ಬದಲಾವಣೆ ಮಾಡ್ತಾರೆ ಅಂದರೆ. ಆದ್ದರಿಂದ ಈ ಕ್ಷೇತ್ರದಲ್ಲಿ ನನಗೊಂದು ಸ್ಥಾನಮಾನ ಕೊಟ್ಟಿದ್ದಾರೆ. ಆ ಸ್ಥಾನಮಾನವಾಗಿ ಕೋಶಾಧಿಕಾರಿಯಾಗಿ ಈ ಕ್ಷೇತ್ರವನ್ನು ನಿಯೋಜಿಸಿದ್ದಾರೆ. ಅದು ತಾಯಿ ನಿಯೋಜಿಸಿದ್ದಾರೆ. ತಾವು ಹೇಳಿದ್ದಾರೆ, ನೀನು ಈ ಕ್ಷೇತ್ರದ ಕೋಶಾಧಿಕಾರಿ ಆಗಬೇಕೆಂದು. ಇಲ್ಲಿ ಏನೊಂದು ವಿಶೇಷ ಏನಂದರೆ, ಪ್ರತಿಯೊಬ್ಬರಿಗೆ ಸ್ಥಾನಮಾನವನ್ನು ತಾಯಿಯೇ ನೀಡುತ್ತಾರೆ. ಯಾಕೆಂದರೆ ಅಲ್ಲಿ ಯಾವುದೇ ರೀತಿಯ ಇದರಲ್ಲಿ ಬದಲಾವಣೆ ಇಲ್ಲ. ಯಾಕೆಂದರೆ ತಾಯಿ ಯಾವ ರೀತಿ ಒಬ್ಬನಿಗೆ ಇದು ಕೊಡ್ತಾರೆ ಅದನ್ನು ಅವನು ನಡೆಸಿಕೊಂಡು ಹೋಗಬೇಕು. ತಾಯಿ ಹೇಳ್ತಾರೆ, ಏಕೆಂದರೆ ನಿನಗೆ ಇದನ್ನು ಮಾಡಲಿಕ್ಕೆ ಆಗ್ತದೆ ಇಲ್ವ ಅಂತ ತಾಯಿ 2 ಬಾರಿ ಕೇಳ್ತಾರೆ. ಅದನ್ನು ನಾನು ಒಪ್ಪಿಕೊಂಡು ಮಾಡ್ತಾ ಇದ್ದೇನೆ. ಇನ್ನೂ ಅದನ್ನು ಮಾಡಿ ಮುಂದುವರಿಸಿಕೊಂಡು ಹೋಗ್ತೇನೆ. ನನ್ನದು ಒಂದು ಆಸೆ ಏನೆಂದರೆ, ಈ ತಾಯಿಯ ಕ್ಷೇತ್ರದ ಜೀರ್ಣೋದ್ಧಾರವನ್ನು ಮಾಡಿ ಈ ಕ್ಷೇತ್ರವನ್ನು ಬೆಳಗಿಸಿ ಎಷ್ಟೋ ಜನ ಈ ಸಮಾಜದಲ್ಲಿ ಎಷ್ಟೋ ಜನ ಕಷ್ಟದಲ್ಲಿದ್ದಾರೆ, ಅವರ ರೋಗ ರುಜಿನೆಯನ್ನು ತಾಯಿ ದೂರಪಡಿಸಬೇಕು, ಕಷ್ಟದವರು ಇಲ್ಲಿ ಬರಬೇಕು. ಇಲ್ಲೊಂದು ಏನೊಂದು ವಿಶೇಷ ಏನಂದರೆ, ನಾವು ಯಾವುದೇ ರೀತಿಯ ಅಪೇಕ್ಷೆ ಅವರಲ್ಲಿಲ್ಲ. ದುಡ್ಡು ಹಣಕಾಸಿನ ಅಪೇಕ್ಷೆಯನ್ನು ಇಡದೆ ಈ ಕ್ಷೇತ್ರದಲ್ಲಿ ತಾಯಿ ಅವರನ್ನ ಕಷ್ಟಗಳನ್ನು ಪರಿಹರಿಸ್ತಾ ಇದ್ದಾರೆ, ಇನ್ನೂ ಕೂಡ ಪರಿಹರಿಸ್ತಾ ಬರ್ತಾ ಇದ್ದಾರೆ. ಯಾಕೆಂದರೆ ನಾನು ಎಲ್ಲರಿಗೆ ಕಳಕಳಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ, ಯಾವೆಲ್ಲ ರೋಗ ರುಜಿನೆಯಲ್ಲಿ ನಿಮ್ಮಲ್ಲಿ ಇದೆಯಾ, ನೀವು ಆ ರೋಗ ರುಜಿನ ಇಟ್ಕೊಂಡು ಯಾವುದೆಲ್ಲ ಸಮಸ್ಯೆ, ಸಂತಾನ ಭಾಗ್ಯ ಸಮಸ್ಯೆ ಇರ್ತದೆ ಕೆಲವರಿಗೆ ಮಾನಸಿಕ ಖಿನ್ನತೆ ಇರ್ತದೆ, ಆರೋಗ್ಯ ಸಮಸ್ಯೆ ಇರ್ತದೆ, ಕ್ಯಾನ್ಸರ್ನಲ್ಲಿ ದೊಡ್ಡ ಆರೋಗ್ಯ ಸಮಸ್ಯೆ ಇರ್ತದೆ, ಕೆಲವರಿಗೆ ಮಾನಸಿಕ ನೆಮ್ಮದಿ ಇರೋದಿಲ್ಲ.
ಹಣಕಾಸಿನ ವಿಷಯದಲ್ಲಿ ತೊಂದರೆ ಇರ್ತದೆ, ಉದ್ಯೋಗ ವಿಷಯದಲ್ಲಿ ತೊಂದರೆ ಇರ್ತದೆ, ಸಾಂಸಾರಿಕ ಜೀವನದಲ್ಲಿ ತೊಂದರೆ ಇರ್ತದೆ. ಎಲ್ಲೆಲ್ಲ ತೊಂದರೆಗಳನ್ನು ಈ ಕ್ಷೇತ್ರದಲ್ಲಿ ತಾಯಿ ಬಗೆಹರಿಸಿದ್ದಾರೆ. ಯಾಕೆಂದರೆ ಅದಕ್ಕೆ ಉದಾಹರಣೆ ಏನಂದರೆ, ಒಂದು ದುಬೈ ಹೊರದೇಶದ ಒಂದು ಪಾರ್ಟಿ ಇಲ್ಲಿ ಬಂದಿತ್ತು. ಬರೋ ಸಮಯದಲ್ಲಿ ನಾನು ಇಲ್ಲಿ ಬರಲಿಲ್ಲ. ಅಧ್ಯಕ್ಷರ ಮುಖಾಂತರ ನಾನು ಅದನ್ನು ಕಂಡುಕೊಂಡೆ. ಏನಂದರೆ ಆ ಮಗುವಿಗೆ ಕಿವಿ ಸಹ ಕೇಳ್ತಾ ಇರಲಿಲ್ಲ. ಮಗು ಕಂಪ್ಲೀಟ್ ಅವರಿಗೆ ಸಮಸ್ಯೆ ಇತ್ತು. ಆ ಮಗುವಿಗೆ ಅವರು ಯಾವುದೋ ಒಂದು ಸಂದರ್ಭದಲ್ಲಿ ಬರುವಾಗ ಈ ಕ್ಷೇತ್ರಕ್ಕೆ ಎಂಟ್ರಿ ಆಗುವ ಸಂಬಂಧದಲ್ಲಿ ತಾಯಿ ಅವರನ್ನು ಒಂದು ತಾಸಿನಲ್ಲಿ ಹೂವಿನ ಹೆಸರಿನ ಮೂಲಕ ಅವರ ಕಷ್ಟಗಳನ್ನು ಬಗೆಹರಿಸಿದರು. ಆ ಬಗೆಹರಿಸಿದ ನಂತರ ಮಗು ಸಂತೋಷದಿಂದಿದೆ. ಆ ಮಗುವಿನ ಸಂಸಾರದಲ್ಲಿ ಯಾರು ಡಾಕ್ಟರ್ ಆಗಿದ್ದರು. ಆ ಡಾಕ್ಟರ್ಗಳು ಅದನ್ನು ಪರಿಹರಿಸಲಾಗಲಿಲ್ಲ ಅದನ್ನು ತಾಯಿ ಪರಿಹರಿಸಿದ್ದಾರೆ. ಯಾಕೆಂದರೆ ಇಲ್ಲಿ ಯಾವುದೇ ಮಂತ್ರ ತಂತ್ರಗಳು ಇಲ್ಲ. ಈ ಕ್ಷೇತ್ರದಲ್ಲಿ ತಾಯಿಯ ಪ್ರಸಾದದಿಂದಲೇ ತಾಯಿ ಅವರ ನಂಬಿಕೆ ಇಟ್ಟುಕೊಂಡು ಆ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಈ ಕ್ಷೇತ್ರಕ್ಕೆ ಬಂದರೆ ಅವರ ಎಲ್ಲ ಕಾಯಿಲೆಗಳು ಗುಣವಾಗ್ತದೆ. ಇದಕ್ಕೆ ನಾನು ಎಲ್ಲರಲ್ಲಿ ಕಲಕಲಾಗಿ ವಿನಂತಿ ಮಾಡ್ತಾ ಇದ್ದೇನೆ, ಈ ಕ್ಷೇತ್ರಕ್ಕೆ ಬನ್ನಿ, ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ, ನೀವು ಸಂತೋಷ ಖುಷಿಯಿಂದಿರಿ, ನಂಬಿಕೆಯಿಂದ ಬನ್ನಿ. ಈಗ ನೀವು ಹೇಳಿದ ಕ್ಷೇತ್ರದಲ್ಲಿ ನಿಮಗೆ ಒಂದು ಸ್ಥಾನಮಾನ ಇದೆ, ಕೋಶಾಧಿಕಾರಿಯಾಗಿ. ಈಗ ಕೋಶಾಧಿಕಾರಿಯಾಗಿ ಈಗ ಕ್ಷೇತ್ರ ಜೀರ್ಣೋದ್ಧಾರಕ್ಕೆ ನೀವು ಯಾವ ರೀತಿಯಲ್ಲಿ ಮುಂದುವರಿತಿದ್ದೀರಿ? ನಾವು ಯಾವ ರೀತಿ ಮುಂದುವರಿತಿದ್ದೇವೆ ಅಂದರೆ, ನಾವು ಪ್ರತಿಯೊಂದು ಅಧ್ಯಕ್ಷರ ಮೂಲಕವೇ ನಾವು ಮುಂದುವರಿತಿದ್ದೇವೆ. ಅಧ್ಯಕ್ಷರು ಯಾವ ರೀತಿ ನಮಗೆ ಪ್ಲ್ಯಾನ್ಗಳನ್ನು ನೀಡ್ತಾ ಇದ್ದಾರೆ ಅದೇ ರೀತಿ ನಾವು ಕೋಶಾಧಿಕಾರಿಯಾಗಿ ನಾನು ಎಲ್ಲ ರೀತಿಯ ಲೆಕ್ಕಾಚಾರಗಳನ್ನು ನೋಡ್ತಾ ಇದ್ದೇನೆ. ಲೆಕ್ಕಾಚಾರ ಯಾವ ರೀತಿ ಇದೆ ಅಂತ ನಾವು ಪ್ರತಿ ತಿಂಗಳ ಒಂದು ದಿವಸ ನಾವು ಇಲ್ಲಿ ಮೀಟಿಂಗ್ ಮಾಡ್ತಾ ಇದ್ದೇವೆ. ಮೀಟಿಂಗ್ ಮಾಡಿ ಯಾವ ಲೆಕ್ಕಾಚಾರ ಯಾವ ರೀತಿ ಮಾಡುವುದು, ನಾವು ಒಂದು ಅದೃಷ್ಟ ಚೀಟಿ ಮಾಡಿದ್ದೇವೆ. ಅದೃಷ್ಟ ಚೀಟಿ ಮಾಡಿ ಅದರ ಮೂಲಕ ನಡೀತಾ ಇದೆ. ಅದೃಷ್ಟ ಚೀಟಿಯಲ್ಲಿ ನಾವು ಆಲ್ರೆಡಿ ಡ್ರಾ ಮಾಡಿ ಆಗಿದೆ. ಈಗ 7ನೇ ಡ್ರಾವನ್ನು ಮುಂದಿನ ಸಂಕ್ರಾಂತಿ ದಿವಸವನ್ನು ನೀಡ್ತಿದ್ದೇವೆ. ಎಲ್ಲರೂ ಗಮನವಾಗಿ ಇಟ್ಟುಕೊಳ್ಬೇಕಾದಂಥ ವಿಷಯ ಏನಂದರೆ, ಇಲ್ಲಿ ಕ್ಷೇತ್ರದಲ್ಲಿ ನಾವು ಅದೃಷ್ಟ ಚೀಟಿಯನ್ನು ಯಾವ ರೀತಿ ಮಾಡಿದ್ದೇವೆ ಅಂದರೆ, 1,000 ರೂಪಾಯಿಯನ್ನು ಮಾತ್ರ ನೀವು ಪಾವತಿಸಿ ನಿಮಗೆ 24 ಡ್ರಾದಲ್ಲಿ ನಾವು ಫಲಿತಾಂಶದಲ್ಲಿ ಅದೃಷ್ಟ ಬಹುಮಾನವನ್ನು ನೀಡ್ತೇವೆ. 90,000 ಕ್ಯಾಶ್ ಆಗಿರ್ಬೋದು, ಒಂದು ಬೈಕ್ ಆಗಿರ್ಬೋದು, ಆ್ಯಕ್ಟಿವ್ ಹೊಂಡ, ಇದರಲ್ಲಿ ನೀವು ಯಾವನ್ನು ಆಯ್ಸಿಕೊಳ್ತೀವಿ ಅದು ನಿಮಗೆ ಬಿಟ್ಟದ್ದು. ಯಾಕಂದರೆ ನಾನು ಹೇಳುವುದೇನೆಂದರೆ, ನಮ್ಮ ಜೀವನದಲ್ಲಿ ಕೆಲವೊಂದು ತಪ್ಪುಗಳು ಆಗಿರ್ತದೆ. ಆ ತಪ್ಪುಗಳನ್ನು ಸರಿಪಡಿಸಬೇಕಾದರೆ ಇಂಥ ಕ್ಷೇತ್ರಗಳಿಗೆ ಬಂದು ನಾವು ಜೀರ್ಣೋದ್ಧಾರದಲ್ಲಿ ಕ್ಷೇತ್ರವನ್ನು ಬೆಳಗಿಸುವಂಥ ಕಾರ್ಯವನ್ನು ಮಾಡಬೇಕಾದ್ರೆ ನಾವು ಈ ಅದೃಷ್ಟ ಚೀಟಿಯಲ್ಲಿ ಭಾಗವಹಿಸಬೇಕು. ಯಾಕಂದರೆ ನಾವು ಆಲ್ರೆಡಿ ಮಾಡಿದ್ದೇವೆ. ನಾವು ಕೆಲವೊಂದು ಭಜನಾ ಮಂಡಳಿಗಳಿಗೆ ಹೋಗಿ ಅವರಲ್ಲಿ ವಿನಂತಿ ಕೊಟ್ಟು ಯಾವ ರೀತಿ ವಿನಂತಿ ಕೊಡ್ತಾ ಇದ್ದೇವೆ ಅಂದರೆ, ಅಧ್ಯಕ್ಷರ ಮೂಲಕ ನಾವು ನಮ್ಮ ಕ್ಷೇತ್ರಕ್ಕೆ ನೀವು ಸಹಕಾರ ಮಾಡಿದರೆ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಕ್ಷೇತ್ರದಿಂದ ನಿಮ್ಮ ಕ್ಷೇತ್ರದಲ್ಲಿ ಯಾವ ರೀತಿಯಂತಹ ಕಾರ್ಯಕ್ರಮಗಳು ನಡೆಸ್ತೇವೋ ಆವಾಗ ನಾವು ಸಂಪೂರ್ಣವಾಗಿ ಸಹಕಾರವನ್ನು ನೀಡುತ್ತೇವೆ ಎಂದು ನಾವು ಅವರಲ್ಲಿ ವಿನಂತಿ ಮಾಡಿಕೊಂಡು ಪ್ರತಿಯೊಂದು ಅಧ್ಯಕ್ಷರ ಮುಂದಾಳತ್ವದಲ್ಲಿ, ಅದೇ ರೀತಿ ನಮ್ಮ ಕಾರ್ಯದರ್ಶಿ ಶಶಿ ಆಚಾರ್ಯರ ಮುಂದಾಳತ್ವದಲ್ಲಿ, ಅದೇ ರೀತಿ ಕೌಶಿಕ್ ಇದ್ದಾರೆ, ಅದಕ್ಕೆ ಚಂದ್ರನ್ ಇದ್ದಾರೆ, ಸುನೀಲಣ್ಣ ಇದ್ದಾರೆ, ಆಡಳಿತ ಮುಖ್ಯಸ್ಥರು, ಇವರೆಲ್ಲರ ಮುಂದಾಳತ್ವದಲ್ಲಿ ನಾವು ಪ್ರತಿ ವಾರ ಒಂದು 5-6 ಭಜನಾ ಮಂಡಲ ತಂಡಕ್ಕೆ ಹೋಗಿ ಅವರಿಗೆ ವಿನಂತಿಯನ್ನು ನೀಡಿ ಅವರಿಗೆ ಅದೃಷ್ಟ ಚೀಟಿಯನ್ನು ನೀಡುವುದರ ಮೂಲಕ ಅವರೊಂದಿಗೆ ಸಂಬಂಧವನ್ನು ಬೆರೆಸಿಕೊಂಡು ನಮ್ಮ ಈ ಕ್ಷೇತ್ರಕ್ಕೆ ನೀವು ಸಹಕಾರ ಮಾಡಿದರೆ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರ ಬೆಳಗುವುದರಲ್ಲಿ ನಿಮ್ಮೆಲ್ಲರ ಸಹಕಾರ ಇರುತ್ತೆಂದು ತಿಳಿಸಿಕೊಂಡು ನಾವು ಮುಂದುವರಿತಾ ಇದ್ದೇವೆ. ಎರಡನೇ ರೀತಿಯಲ್ಲಿ ನಾವು ಜೀರ್ಣೋದ್ಧಾರ ಸಮಿತಿಯನ್ನು ರಚನೆ ಮಾಡಿ ಆಗಿದೆ. ಅದು ತಾಯಿಯ ಆದೇಶದಂತೆ ನಾವು ಜೀರ್ಣೋದ್ಧಾರ ಸಮಿತಿಯನ್ನು ರಚನೆ ಮಾಡಿದರೆ ಯಾರೆಲ್ಲ ಅದರ ಜೀರ್ಣೋದ್ಧಾರ ಸಮಿತಿಯಲ್ಲಿ ಅಧ್ಯಕ್ಷರಿದ್ದಾರೆ, ಪ್ರತಿಯೊಂದು ಸದಸ್ಯರಿದ್ದಾರೆ, ಅವರಿಗೆಲ್ಲ ಏನೆಲ್ಲ ಅವರ ಮೀಟಿಂಗನ್ನು ಮಾಡಿ ಇವತ್ತು ನಾವು ಏನು ಮಾಡ್ತಾ ಇದ್ದೇವೆ, ಇವತ್ತಿನ ದಿವಸ ನಮ್ಮ ಕ್ಷೇತ್ರದಲ್ಲಿ ಚಂಡಿಕಾ ಹೋಮವನ್ನು ಮುಂದುವರಿಸಿಕೊಂಡು ಮುಂದಿನ ದಿನಗಳಲ್ಲಿ ಜೀರ್ಣೋದ್ಧಾರಕ್ಕೆ ಸಂಬಂಧಪಟ್ಟಂತಹ ಕಾರ್ಯದಲ್ಲಿ ನಾವು ಮುಂದುವರಿದ್ದೇವೆ. ಕಾರ್ಯದಲ್ಲಿ ಮುಂದುವರಿಯುವ ಸಂದರ್ಭದಲ್ಲಿ ನಾವು ಜ್ಯೋತಿ ಬೆಳಗಿಸುವುದರ ಮೂಲಕ ಜೀರ್ಣೋದ್ಧಾರ ಸಮಿತಿಯನ್ನು ರಚನೆ ಮಾಡಿದ್ದೇವೆ. ಅವರಿಗೆ ಜವಾಬ್ದಾರಿಯನ್ನು ನೀಡುವ ಮೂಲಕ ಅವರೊಂದಿಗೆ ನಾವಿದ್ದೇವೆ. ನಮ್ಮ ಸೇವಾ ಟ್ರಸ್ಟ್ ಮತ್ತು ಜೀರ್ಣೋದ್ಧಾರ ಸಮಿತಿ ಒಟ್ಟಿಗೆ ಸೇರಿ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುವುದನ್ನು ನಾವು ಪಣತೊಟ್ಟಿದ್ದೇವೆ. ಈ ಕ್ಷೇತ್ರವನ್ನು ಬೆಳಗಿಸುವುದರೊಂದಿಗೆ ತಾಯಿಯ ಆಶೀರ್ವಾದವನ್ನು ತೆಗೆದುಕೊಳ್ಳುವುದರೊಂದಿಗೆ ನಿಮ್ಮೆಲ್ಲರ ಸಹಕಾರವನ್ನು ಬೇಡುತ್ತಾ, ಈ ಸಮಾಜದಲ್ಲಿ ಎಷ್ಟು ಕಷ್ಟದಲ್ಲಿದ್ದೀರೋ ನೀವು ಬಂದು ಈ ಕ್ಷೇತ್ರದಲ್ಲಿ ನಿಮ್ಮ ಕಷ್ಟಗಳನ್ನು ಪರಿಹರಿಸಿಕೊಂಡು ಈ ತಾಯಿಯ ಕ್ಷೇತ್ರದ ಜೀರ್ಣೋದ್ಧಾರದಲ್ಲಿ ನೀವು ಕೂಡ ಭಾಗಿಯಾಗಬೇಕೆಂದು ನಿಮ್ಮಲ್ಲಿ ಕಲಕಲವಾಗಿ ವಿನಂತಿಯನ್ನು ಮಾಡುತ್ತಿದ್ದೇನೆ. ಭಕ್ತಾದಿಗಳು ಬರ್ತಾ ಇದ್ದಾರೆ, ನೀವು ತುಂಬ ಪವಾಡಗಳಾಗಿದೆ. ಈಗ ಭಕ್ತಾದಿಗಳಿಗೆ ಕ್ಷೇತ್ರದ ಜೀರ್ಣೋದ್ಧಾರದ ಪರವಾಗಿ ಏನು ಸಂದೇಶ? ಭಕ್ತಾದಿಗಳಲ್ಲಿ ಹೇಳುವುದು ಒಂದೇ, ನೀವು ನಿಮ್ಮ ಈ ಕ್ಷೇತ್ರದಲ್ಲಿ ಬಂದು ಕೆಲವೊಂದು ಕಷ್ಟಗಳನ್ನು ಪರಿಹರಿಸಿಕೊಂಡಿರುತ್ತೀರ. ಅದೇ ರೀತಿ ಕೆಲವೊಬ್ಬರು ಏನಂದರೆ
ಅವರಿಗೆ ಕಷ್ಟಗಳನ್ನು ಪರಿಹರಿಸಿದ ನಂತರ ಈ ಕ್ಷೇತ್ರಕ್ಕೆ ಬಂದಿರುವುದಿಲ್ಲ. ನಾನು ಒಂದು ಕಳಕಳಿ ವಿನಂತಿ ಮಾಡುತ್ತೇವೆ, ನೀವು ವರ್ಷಕ್ಕೊಮ್ಮೆ ಆದರೂ ಬಂದು ವಾರ್ಷಿಕ ಜಾತ್ರೆಯಲ್ಲಿ ನೀವು ಭಾಗಿಯಾಗಬೇಕು. ಆದರೆ ಈಗ ನಾವೇನು ಮಾಡ್ತಿದ್ದೇವೆ, ಜೀರ್ಣೋದ್ಧಕ್ಕೆ ಇಳಿದಿದ್ದೇವೆ. ಜೀರ್ಣೋದ್ಧರವನ್ನು 1 ವರ್ಷದಲ್ಲಿ ಪೂರ್ತಿಗೊಳಿಸಬೇಕಾದರೆ ನಮಗೆ ನಿಮ್ಮೆಲ್ಲ ಸಹಕಾರವಿದೆ. ನಿಮ್ಮಲ್ಲಿ ಯಾಕೆ ಸಹಕಾರ ಕೇಳ್ತಾ ಇದ್ದೇನೆ ಅಂದರೆ, ನಮ್ಮ ಈ ಕ್ಷೇತ್ರದಲ್ಲಿ ನೀವು ನಿಮ್ಮ ಕಷ್ಟಗಳನ್ನು ಬಗೆಹರಿಸಿಕೊಂಡು ಹೋಗಿದ್ದೀರಾ. ಬಗೆಹರಿಸಿಕೊಂಡು ಹೋದ ನಂತರ ನೀವು ಈ ಕ್ಷೇತ್ರಕ್ಕೆ ಹಿಂದಿರುಗಿರುವುದಿಲ್ಲ. ಆದ್ದರಿಂದ ನಾನು ಕೇಳೋದಂದರೆ, ತಾಯಿಯ ಜೀರ್ಣೋದ್ಧರದಲ್ಲಿ ನೀವು ಭಾಗಿಯಾಗಿ ಇಂದಿನಿಂದ ನಿಮಗೆ ಯಾವುದೇ ನಿಮಗೆ ಆಲೋಚನೆಗಳಿರ್ಬೋದು, ಯಾವುದೇ ಇರ್ಬೋದು, ಆದರೆ ಈ ಕ್ಷೇತ್ರದಲ್ಲಿ ಬಂದು ನಿಮ್ಮನ್ನು ಸಹಕರಿಸಿ ನಮಗೆ ನಿಮ್ಮ ಸಹಕಾರ ಬೇಕೆಂದು ನಾನು ಈ ಮುಖಾಂತರ ಎಲ್ಲರಿಗೂ ಕೇಳುತ್ತಿದ್ದೇನೆ. ತಾಯಿಯ ಜೀರ್ಣೋದ್ಧರವನ್ನು ನಾವೆಲ್ಲ ಒಟ್ಟಾಗಿ ಒಂದಾಗಿ ಎಲ್ಲರೂ ಸೇರಿಕೊಂಡು ಮಾಡಿ ಜೀರ್ಣೋದ್ಧರ ಆದ ನಂತರ ಎಲ್ಲರೂ ಬಂದು ಅವರ ಕಷ್ಟಗಳನ್ನು ಬಗೆಹರಿಸಿ ಎಂದು ಕೇಳಿಕೊಳ್ಳುತ್ತೇನೆ.